ನಮಸ್ಕಾರ. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ, ಕನ್ನಡವೇ ಕಸ್ತೂರಿ, ಕನ್ನಡಿಗನೇ ಸಾರ್ವಭೌಮ. ನಾನು ನಿಮ್ಮ ಕನ್ನಡಿಗ, ರೈತನ ಮಗ ಅಶೋಕ್ ಕುಮಾರ್ ಜಿಎಸ್. ಬಂಧುಗಳೇ, ಆಲ್ರೆಡಿ ಒಂದು ಟ್ರೇಡನ್ನು ತೆಗೆದುಕೊಳ್ಳಲಾಗಿದೆ. ಈ ಒಂದು ಪಾಯಿಂಟಲ್ಲಿ ಟೈಮ್ ಬಂದು ಇವಾಗ 2 ಗಂಟೆ, ರಾತ್ರಿ 2:27 ಓಕೆನಾ. ಬೆಳಗಿನ ಜಾವ 2:27 ಮಾರ್ಕೆಟ್ನ ಅಬ್ಸರ್ವ್ ಮಾಡ್ತಾ ಇದ್ದೆ. ಇಲ್ಲಿ ನೋಡಿ, ಯಾವತ್ತೂ ಮಾರ್ಕೆಟನ್ನು ಯಾರು ಬಿಸ್ನೆಸ್ ಅಂತ ಅಂದ್ಕೊಂಡಿರ್ತಾರೆ ಅವರು ಎನಿ ಟೈಮ್ ವಾಚ್ ಮಾಡ್ತಾ ಇರ್ತಾರೆ. ನೋಡಿ, ಇಲ್ಲಿ ನಾವೊಂದು ಲಕ್ಷ್ಮಣ ರೇಖೆ ಸ್ಟ್ರಾಟಜಿಯನ್ನು ಅಪ್ಲೈ ಮಾಡಿ ಒಂದು ಟ್ರೇಡನ್ನು ತೆಗೆದುಕೊಳ್ಳಲಾಗಿದೆ. ಈ ಒಂದು ಟ್ರೇಡನ್ನು ಎಂತಕ್ಕೋಸ್ಕರ ತೆಗೆದುಕೊಂಡಿದ್ದೇನೆ ಅಂದರೆ ವೆರಿ ಸಿಂಪಲ್ ಬಂಧುಗಳೇ. ಇದು 1 ಮಿನಿಟ್ ಚಾರ್ಟಲ್ಲಿ ನೋಡಿ, ಇಲ್ಲಿ 1 ಮಿನಿಟ್ ಚಾರ್ಟಲ್ಲಿ ಅನಾಲಿಸಿಸ್ ಮಾಡ್ತಾ ಇರುವಂಥದ್ದು. ನೋಡಿ, ಮಾರ್ಕೆಟು ಒಳ್ಳೆ ಸೆಲ್ಲಿಂಗ್ ಆಯಿತು. ಸೆಲ್ಲಿಂಗ್ ಆದಮೇಲೆ ಮಾರ್ಕೆಟ್ ಮೇಲಕ್ಕೆ ಹೋಗಿದೆ, ಬೈಯರ್ಸ್ ಬಂದಿದ್ದಾರೆ. ಮಾರ್ಕೆಟ್ ಮೇಲಕ್ಕೆ ಹೋಗಿದೆ, ಬೈಯಿಂಗ್ ಬಂದಿದೆ. ಮಾರ್ಕೆಟ್ ಮೇಲಕ್ಕೆ ಹೋಗಿದೆ, ಬೈಯರ್ಸ್ ಬಂದಿದ್ದಾರೆ. ಮಾರ್ಕೆಟ್ ಕೆಳಗಡೆ ಬಂದು ಮತ್ತೆ ಮೇಲಕ್ಕೆ ಹೋಯಿತು, ಬೈಯರ್ಸು. ಎಲ್ಲ ಕಡೆ ತುಂಬ ಸ್ಟ್ರಾಂಗ್ ಆಗಿ ಬೈಯಿಂಗ್ ಆಕ್ಟಿವಿಟಿ ನಡೆದಿದೆ ಬಂಧುಗಳೇ. ಬಟ್ ಇಲ್ಲಿ ಬೈಯಿಂಗ್ ಆಕ್ಟಿವಿಟಿನ ಇಲ್ಲಿ ಸ್ಮಾರ್ಟ್ ಮನಿ ಸೆಲ್ಲರ್ಸ್ ಅಬ್ಸರ್ವ್ ಮಾಡ್ದಂಗೆ ಕಾಣ್ತಾ ಇದೆ. ಹೇಗೆ ನೋಡಿ, ಒಳ್ಳೆ ಸೆಲ್ಲಿಂಗ್ ಆಗಿದೆ. ಸೆಲ್ಲಿಂಗ್ ಆಗಿ ಫರ್ದರ್ ನೋಡಿ ಒಂದು ಪುಲ್ ಬ್ಯಾಕ್ ಹೋಯಿತು. ಪುಲ್ ಬ್ಯಾಕ್ ಹೋಗ್ಬಿಟ್ಟು ಸೆಲ್ಲಿಂಗ್ ಹೋಗ್ಬಿಡ್ಬೇಕಾಯಿತು, ಬಟ್ ಹೋಗಿಲ್ಲ. ಇದು ಒಂದು. ಎರಡನೇದು ನೋಡಿ, ಮಾರ್ಕೆಟ್ ಹೋಗಿಲ್ಲ ಅಂದಮೇಲೆ ಬೈ ಕಡೆ ಬಂದಿದೆಯಲ್ವ, ಒಂದು ಒಳ್ಳೆ ಪುಲ್ ಬ್ಯಾಕು. ಅದಾದಮೇಲೆ ಮಾರ್ಕೆಟ್ ಮೇಲಕ್ಕೆ ಹೋಗಿದೆ. ಹೋಗಾದ್ಮೇಲೆ ಹೋಗಬೇಕಾಗಿತ್ತು, ಮೇಲಕ್ಕೆ ಹೋಗಿಲ್ಲ. ಹೇಗೆ ಅನಾಲಿಸಿಸ್ ಮಾಡ್ತೀರಾ ಈ ಥರ ಇದ್ದಾಗ? ನೋಡಿ, ಇದು ಒಂದು ಸೆಲ್ಲಿಂಗ್ ಆಗಿದೆ. ಸೆಲ್ಲಿಂಗ್ ಆಗಿ ಪುಲ್ ಬ್ಯಾಕ್ ಕೊಟ್ಟಿದೆ, ಕೆಳಗಡೆನೂ ಹೋಗಿಲ್ಲ. ಇದು ಫಸ್ಟ್ನೇದು. ಇದಾದಮೇಲೆ ಇವಾಗೇನು ನಾವು ಮಾರ್ಕ್ ಮಾಡಿದ್ದೀವಿ, ಇದು ಸೆಕೆಂಡ್ನೇದು. ಹೋಗಿಲ್ಲ. ಹೇಗೆ ಅನಾಲಿಸಿಸ್ ಮಾಡ್ತೀರಾ? ಅರ್ಥ ಆಗ್ತದೆಯಾ? ನಾವಿಲ್ಲಿ ಯಾವ ಥರ ಮಾರ್ಕೆಟ್ನ ನೋಡ್ತೀವಿ ಅನ್ನೋದ್ರ ಮೇಲೆ ನಾವಿಲ್ಲಿ ಅನಾಲಿಸಿಸ್ ಮಾಡಬೇಕಾಗತ್ತೆ. ಇಲ್ಲಿ ನೋಡಿ, ಕಂಪ್ಲೀಟಾಗಿ ಏನು ಬೈಯರ್ಸ್ ಬಂದರು, ಇವರು ಫರ್ದರ್ ಪ್ರೈಸನ್ನು ತೊಗೊಂಡೋಗೋದಕ್ಕೆ ಸಾಧ್ಯವಾಗಿಲ್ಲ. ಅರ್ಥ ಆಗ್ತದೆಯಾ? ತೊಗೊಂಡೋಗೋದಕ್ಕೆ ಸಾಧ್ಯ ಆಗಿಲ್ಲ. ಇಲ್ಲಿಲ್ಲೇ ಮಾರ್ಕೆಟಲ್ಲಿ ರೊಟೇಷನ್ ಹೊಡೆಯೋದಕ್ಕೆ ಶುರುವಾಗ್ತದೆ. ಇದನ್ನು ಏನಂತ ಕರಿತೀವಿ ಅಂದರೆ ಟ್ರ್ಯಾಪಿಂಗ್ ಆಕ್ಟಿವಿಟಿ ಅಂತ ಕರಿತೀವಿ. ಟ್ರ್ಯಾಪ್. ಯಾರು ಟ್ರ್ಯಾಪ್ ಮಾಡ್ತಾ ಇದ್ದಾರೆ? ಇಲ್ಲಿ ಏನೇನು ಬೈ ಮಾಡಿದ್ದಾರೆ ಈ ಪಾಯಿಂಟ್ಗಳಲ್ಲೆಲ್ಲ ಏನು ಬೈಯಿಂಗ್ ಆಕ್ಟಿವಿಟಿ ನಡೆದಿದೆ, ಈ ಬೈಯಿಂಗ್ ಆಕ್ಟಿವಿಟೀಸ್ಗಳೆಲ್ಲನೂ ಸ್ಮಾರ್ಟ್ ಮನಿ ಸೆಲ್ಲರ್ಸು ಅಬ್ಸರ್ವ್ ಮಾಡಿದ್ದಾರೆ. ಇಲ್ಲಿ ಆಲ್ ಬೈಯಿಂಗ್ ಆಕ್ಟಿವಿಟೀಸ್ನ ಕಂಪ್ಲೀಟಾಗಿ ಟ್ರ್ಯಾಪ್ ಮಾಡಿದ್ದಾರೆ. ಇದನ್ನು ಟ್ರ್ಯಾಪಿಂಗ್ ಆಕ್ಟಿವಿಟಿ ಅಂತ ಕರಿತೀವಿ. ಇದು ತುಂಬ ಮುಖ್ಯವಾಗಿ ಮಾರ್ಕೆಟಲ್ಲಿ ನಡೀತಾ ಇರುತ್ತೆ ಬಂಧುಗಳೇ, ಟ್ರ್ಯಾಪಿಂಗ್ ಆಕ್ಟಿವಿಟಿ. ಅರ್ಥ ಆಗ್ತದೆಯಾ? ಇಷ್ಟೇ ಟ್ರೇಡಿಂಗ್ನ ಹಿನ್ನೆಲೆ. ನೋಡಿ ಯಾವ ಥರ. ಜಸ್ಟ್ ಇದಕ್ಕೆ ಎಸ್ ಎಲ್ನ ನೋಡಿ, 189 ಪಾಯಿಂಟ್ಸ್ ಎಸ್ ಎಲ್ ಇದೆ. ಆಲ್ರೆಡಿ 54 ಪಾಯಿಂಟ್ಸ್ ರನ್ನಿಂಗಲ್ಲಿದೆ. ಪ್ರಾಫಿಟ್ ಲೈವ್ ಮಾರ್ಕೆಟ್ ಬಂಧುಗಳೇ. ನೋಡಿ 100 ಪಾಯಿಂಟ್ಸ್ ಹತ್ರ ಬರ್ತಾ ಇದೆ. 100 ಪಾಯಿಂಟ್ಸ್ ಲೈವ್ ಮಾರ್ಕೆಟ್ ಬಂಧುಗಳೇ, ನಾಟ್ ಪೋಸ್ಟ್ ಮಾರ್ಕೆಟ್ ರಿಪೋರ್ಟ್. ಓಕೆನಾ. 108 ಪಾಯಿಂಟ್ಸ್. ನೋಡಿ ಎಂಥ ಒಂದು ಅನಾಲಿಸಿಸ್. ರಾತ್ರಿ 2 ಗಂಟೆ 2:30 ಟೈಮಲ್ಲಿ ನಿಮ್ಮ ಕಣ್ಣು ಮುಂದೆ ನೋಡಿ 102 ಪಾಯಿಂಟ್ಸ್. ಎಂಥ ಒಂದು ಒಳ್ಳೆ ಕ್ಯಾಂಡಲ್ಲು. ಮತ್ತು ಇದನ್ನು ಟ್ರಾಪ್ ಮಾಡಿರೋರು ಯಾರು? ಬಿಗ್ ಪ್ಲೇಯರ್ಸ್ ತಾನೇ. ಒಳ್ಳೆ ಫಾಲು ಬಂಧುಗಳೇ. 169 ಪಾಯಿಂಟ್ಸ್. ಬಿಗ್ ಕ್ಯಾಂಡಲ್ ನೋಡಿ, ಬಿಗ್ ಕ್ಯಾಂಡಲ್. ನೀವೇ ಗಮನಿಸಿ, ಬಿಗ್ ಕ್ಯಾಂಡಲ್. ಯಾರು ತಂದಿದ್ದನ್ನು ಇಂಥ ಒಂದು ರಾತ್ರಿನಲ್ಲಿ? ಬಿಗ್ ಪ್ಲೇಯರ್ಸೇ ತಾನೇ. ಮತ್ತು ಬಿಗ್ ಪ್ಲೇಯರ್ಸ್ ತಂದಮೇಲೆ ನಾವ್ಯಾರು ಅನಾಲಿಸಿಸ್ ಮಾಡಿರೋರು? ನಾವು ಬಿಗ್ ಪ್ಲೇಯರ್ಸೇ ತಾನೇ. ನೋಡಿ 189 ಪಾಯಿಂಟ್ಸ್ ಇದ್ದಿದ್ದು ಎಸ್ ಎಲ್ಲು, ಇವಾಗ 193. 1:1 ಡನ್ ಅಂಡರ್ಸ್ಟ್ಯಾಂಡ್ ಬಂಧುಗಳೇ. ಇಲ್ಲಿ ನೋಡಿ, ಅರ್ಥ ಮಾಡ್ಕೊಳ್ಳಿ, ಇಲ್ಲಿ ಎಲ್ಲೂ ಕೂಡ ಅಂಥ ಒಂದು ಬಿಗ್ ಕ್ಯಾಂಡಲ್ ಬಂದಿಲ್ಲ. ನೋಡಿ, ನಾನು ಅನಾಲಿಸಿಸ್ ಮಾಡಬೇಕಾದ್ರೆ ಬಂದಿದೆ. ಇದನ್ನು ಗಮನದಲ್ಲಿ ಇಟ್ಟುಕೊಳ್ಳಿ ಬಂಧುಗಳೇ. ನಮ್ಮ ಟ್ರೇಡಿಂಗ್ ಲೆವೆಲ್ ಯಾವ ಥರ ಇದೆ ಅಂತ ನಿಮಗೆ ಗೊತ್ತಾಗುತ್ತೆ. ಈ ರಾತ್ರಿನಲ್ಲಿ 2 ಗಂಟೆ 2:30 ಟೈಮಲ್ಲಿ ಮಾರ್ಕೆಟ್ನ ಅಬ್ಸರ್ವ್ ಮಾಡ್ತಾ ಇದ್ದೀವಿ ಅಂದರೆ ಆಮೇಲೆ ಎಲ್ಲೂ ಕೂಡ ಬೇರೆ ಕಡೆ ಮಾಡ್ತಾ ಇಲ್ಲ, ಇಲ್ಲೇ ಮಾಡಿದ್ದೀವಿ ನಾವು. ದಟ್ಸ್ ಎ ಕ್ಲಾರಿಟಿ ಇನ್ ದ ಮಾರ್ಕೆಟ್. ಆಮೇಲೆ ಯಾವ ಸ್ಟ್ರಾಟಜಿನ ಎಲ್ಲಿ ಅಪ್ಲೈ ಮಾಡಬೇಕು ಅಂತ ಗೊತ್ತಿರಬೇಕು. ನೋಡಿ 200 ಪಾಯಿಂಟ್ಸ್ ಡನ್ ಅಂಡ್ ಡಸ್ಟೆಡ್ ಬಂಧುಗಳೇ. 200 ಪಾಯಿಂಟ್ಸ್, 222 ಪಾಯಿಂಟ್ಸ್ ಡನ್ ಅಂಡ್ ಡಸ್ಟೆಡ್ ಬಂಧುಗಳೇ. ಇಲ್ಲಿ ನಾನೇನು ಮಾಡ್ತೀನಿ ಅಂದರೆ 50% ಬುಕ್ ಮಾಡಲಾಗುತ್ತಿದೆ. ಓಕೆನಾ. ಓಹೋ ಬಂದೇ ಬಿಡ್ತು, ಕೆಳಗಡೆ ಬಂದೇ ಬಿಡ್ತು.
ಓಕೆ, ಇವಾಗ ಬುಕ್ ಮಾಡ್ತೀನಿ. 250 ಪಾಯಿಂಟಿಗೆ 50% ಬುಕ್ ಮಾಡಲಾಗಿದೆ. 50% ಬುಕ್ ಮಾಡಿದ್ದೀವಿ ನೋಡಿ. ಬಿಗ್ ಪ್ಲೇಯರ್ಸ್ ಕ್ಯಾಂಡಲ್ಗಳಿವೆಲ್ಲ, ಅರ್ಥ ಆಗ್ತದೆಯಾ? ಬಿಗ್ ಪ್ಲೇಯರ್ಸ್ ಕ್ಯಾಂಡಲ್ಗಳು. ಇವಾಗ ಸೇಫು ನಾವು ನೋಡಿ. ಈ ಕ್ಯಾಂಡಲ್ಗಳೆಲ್ಲನೂ ಯಾರು ತಂದಿದ್ದು? ಸಾಮಾನ್ಯ ವ್ಯಕ್ತಿ ಕೈಯಲ್ಲಿ ಆಗಲ್ಲ ಬಂಧುಗಳೇ. ಇದೆಲ್ಲ ಕ್ಯಾಂಡಲ್ಗಳನ್ನ ತರಬೇಕಂದ್ರೆ ಬಿಗ್ ಪ್ಲೇಯರ್ಸು. ನೋಡಿ, ಇಲ್ಲೇ ಈ ಥರ ಆಗುತ್ತೆ ಅಂತ ನಾವು ಅನಾಲಿಸಿಸ್ ಮಾಡಿದ್ದೀವಿ ಅಂದರೆ ಯೋಚನೆ ಮಾಡಿ ನೀವೇ. ಇದೇ ಪಾಯಿಂಟಲ್ಲಿ ಹೀಗಾಗುತ್ತೆ ಅಂತ ನಾವು ಅಂದ್ಕೊಳ್ಳೋದಲ್ಲ. ಮಾರ್ಕೆಟು ನನಗೆ ಹೇಳಿದೆ, ಆದ ಕಾರಣ ಈ ಒಂದು ಟ್ರೇಡನ್ನು ಮಾಡಲಾಗುತ್ತಿದೆ. ನಾನು ನಿಮಗೆ ನಮ್ಮ ಸ್ಟೂಡೆಂಟ್ ಗ್ರೂಪಲ್ಲಿ ನೋಡಿ, ರಾತ್ರಿ 2:30 ಆದ್ರೂ ಕೂಡ ಇದೊಂದನ್ನು ಗಮನಿಸಿ ನೀವು. ರಾತ್ರಿ 2:30 ಆಗಿದೆ, ನಮ್ಮ ಗ್ರೂಪಲ್ಲಿ ಕೊಟ್ಟಿದ್ದೀವ ಇಲ್ವಾ, ಇದು ಮುಖ್ಯ ಆಗುತ್ತೆ. ನಮ್ಮ ಸ್ಟೂಡೆಂಟ್ಗಳು ಎದ್ದಿರ್ತಾರೋ ಬಿಟ್ಟಿರ್ತಾರೋ ಗೊತ್ತಿಲ್ಲ ನನಗೆ. ಬಟ್ ನನ್ನ ಕರ್ತವ್ಯವೇನಪ್ಪ ಅಂದರೆ ಉತ್ತಮವಾದ ರೀತಿಯಲ್ಲಿ ಪ್ರತಿಯೊಂದನ್ನು ಅರ್ಥ ಮಾಡ್ಕೊಬೇಕು ಅನ್ನೋದು. ಅದು ಯಾವ ಟೈಮ್ ಆದ್ರೇನೋ ನೋಡಿ, ಬಂದೇ ಬಿಡ್ತು 309 ಪಾಯಿಂಟ್ಸ್, 309 ಪಾಯಿಂಟ್ಸ್, 300 ಪಾಯಿಂಟ್ಸ್ ಡನ್ ಅಂಡ್ ಡಸ್ಟೆಡ್ ಬಂಧುಗಳೇ. ಅಶೋಕ್ ಆರ್ಡರ್ ಬ್ಲಾಕ್ ನಮ್ಮ ಸ್ಟೂಡೆಂಟ್ಗಳಿಗೆ ಗ್ರೂಪನ್ನ ಮಾಡಿರ್ತೇವೆ. ಆ ಗ್ರೂಪಲ್ಲಿ ನೋಡಿ, ಟೈಮು ಇವಾಗ 2:35. 2:25 ಮಾರ್ಕ್ ಮಾಡಿ ಕೊಡಲಾಗಿದೆ ನೋಡಿ. ಇಲ್ಲಿ ಕ್ಯಾಂಡಲ್ಗಳು ಇಲ್ಲಿ ಬಿದ್ದಿದೆ, ಇಲ್ಲಿ ಇನ್ನೂ ಕೂಡ ಬಿದ್ದಿಲ್ಲ. ಲಕ್ಷ್ಮಣ ರೇಖಾ ಸ್ಟ್ರಾಟಜಿನ ಮಾರ್ಕ್ ಮಾಡಿ ಕೊಡಲಾಗಿದೆ ಬಂಧುಗಳೇ. ಲಕ್ಷ್ಮಣ ರೇಖಾ ಸ್ಟ್ರಾಟಜಿಯನ್ನು ಮಾರ್ಕ್ ಮಾಡಿ ಕೊಡಲಾಗಿದೆ. ಈ ಒಂದು ರಾತ್ರಿ 2:25 ಕೊಡಲಾಗಿದೆ ನೋಡಿ. ಒಬ್ಬ ಟ್ರೇಡರ್ನ ಒಳ್ಳೆಯ ಗುಣಲಕ್ಷಣ ಏನಪ್ಪ ಅಂದರೆ, ಫಸ್ಟ್ ಏನನ್ನು ಟ್ರೇಡ್ ಮಾಡ್ತೀವಿ ಆ ಚಾರ್ಟನ್ನು ಪೋಸ್ಟ್ ಮಾಡಿ ಟಾರ್ಗೆಟ್ ಎಲ್ಲಿಗೆ ಬರುತ್ತೆ ಅಂತ ಹಾಕ್ತಾರಲ್ಲ, ಅವರೇ ನಿಜವಾದ ಟ್ರೇಡರು. ಅರ್ಥ ಆಗ್ತದೆಯಾ? ಎಲ್ಲಿ ಬೇಕಲ್ಲಿ ಟ್ರೇಡ್ ಮಾಡೋದಲ್ಲ, ಯಾವ ಪಾಯಿಂಟಲ್ಲಿ ಮಾಡ್ತೀವಿ ಅನ್ನೋದು ಇಂಪಾರ್ಟೆಂಟು. ಆಮೇಲೆ ಇಡೀ ಪ್ರಪಂಚದಲ್ಲಿ ಎಲ್ಲರೂ ಟ್ರೇಡ್ ಮಾಡ್ತಾರೆ. ನಾನು ಯಾವ ರೀತಿಯಲ್ಲಿ ಟ್ರೇಡ್ ಮಾಡ್ತೇನೆ, ಯಾವ ರೀತಿಯ ಜೊತೆಗೆ ಯಾವ ಪ್ರಮಾಣದಲ್ಲಿ ವಿಭಿನ್ನವಾಗಿ ಮಾಡುತ್ತೇನೆ ಎಂಬುದು ತುಂಬ ಮುಖ್ಯವಾದದ್ದು, ಜೊತೆಗೆ ಅನಿವಾರ್ಯನೂ ಕೂಡವಾದದ್ದು. ಯಾವುದೇ ಥರದ ಇಂಡಿಕೇಟರ್ ಇಲ್ಲ, ವಾಲ್ಯೂಮ್ ಇಲ್ಲ, ಟ್ರೆಂಡ್ ಲೈನ್ ಇಲ್ಲ, ಮೂವಿಂಗ್ ಅವರೇಜ್ ಇಲ್ಲ, ಇನ್ನೊಂದು ಮಗದೊಮ್ಮೆ ಯಾವುದೂ ಇಲ್ಲ ಬಂಧುಗಳೇ. ಇಷ್ಟೇ ಹೇಳೋದಕ್ಕೆ ಪ್ರಯತ್ನ ಪಡ್ತೇನೆ. ಇದಾದಮೇಲೆ ನೋಡಿ, ಇದ್ರ ಕೆಳಗಡೆ ನೋಡಿ, ಇಲ್ಲಿ ಎಲ್ಲರೂ ಕೂಡ ಲೈಕ್ ಮಾಡಿದ್ದಾರೆ, ಲವ್ ಸಿಂಬಲ್ ಕೊಟ್ಟಿದ್ದಾರೆ. ಇಲ್ಲೂ ಕೂಡ ನೋಡಿ, ಇಲ್ಲಿ 300 ಪಾಯಿಂಟ್ಸ್ ಡನ್ ಆ್ಯಂಡ್ ಡಸ್ಟೆಡ್ ಆಗಿದೆ. ನೋಡ್ತಾ ಇದ್ದಾರೆ ಲೈವಲ್ಲಿ. ರಾತ್ರಿ 2 ಗಂಟೆ ಆದ್ರೂ ಕೂಡ ನೋಡ್ತಾ ಇದ್ದಾರೆ ಅಂದರೆ ಸ್ಟೂಡೆಂಟ್ಸು ಕೊಟ್ಟಿರೋದಕ್ಕೆ ಸಾರ್ಥಕವಾಯಿತು. ಕರೆಕ್ಟ್ ತಾನೇ? ಈ ಥರ ಪ್ರತಿಯೊಂದನ್ನು ನಮ್ಮ ಸ್ಟೂಡೆಂಟ್ಗಳಿಗೆ ಅರ್ಥ ಆಗಲಿ ಅಂತ ಹೇಳ್ಬಿಟ್ಟು ಪ್ರತಿಯೊಂದನ್ನು ಕೂಡ ಕೊಡ್ತಾ ಇರ್ತೀವಿ. ನೋಡಿದ್ರಿ ಅಲ್ವಾ, ನಮ್ಮ ಸ್ಟೂಡೆಂಟ್ ಗ್ರೂಪಲ್ಲಿ ಏನನ್ನು ಕೊಟ್ಟಿದ್ದೀವಿ ಅನ್ನೋದನ್ನ ಸಂಪೂರ್ಣವಾಗಿ ಲೈವ್ನಲ್ಲಿ ತಿಳಿಸ್ಕೊಟ್ಟಿರೋವಂಥದ್ದು, ಲೈವ್ನಲ್ಲಿ ತಿಳಿಸಿಕೊಡಲಾಗಿದೆ. ಪ್ರೈಸು ಆಲ್ರೆಡಿ 350 ಪಾಯಿಂಟ್ ಹತ್ರ ಬಂದಿತ್ತು. ಇನ್ನೊಂದು 50 ಪಾಯಿಂಟ್ ಬರಬೇಕಾಗಿತ್ತು. ವಾಪಸ್ ಹೋಗ್ತಾ ಇದೆ, ತೊಂದರೆ ಇಲ್ಲ, ಬರುತ್ತೆ. ಒಂದೇ ಸಲ ಬೀಳೋದಿಲ್ಲ ಅಲ್ವಾ, ಹೋಗ್ಬಿಟ್ಟು ಬರುತ್ತೆ. ಕಾಯೋಣ ಟಾರ್ಗೆಟ್ಗೋಸ್ಕರ. ಇಲ್ಲಾಂದರೆ ಆಲ್ರೆಡಿ 50% ಅಂತೂ ಬುಕ್ ಮಾಡಲಾಗಿದೆ. 250 260 ಪಾಯಿಂಟ್ಗೆ. ಇನ್ನೊಂದು ಏನಾದ್ರೂ ಬ್ಯಾಕ್ ಟು ಪೆವಿಲಿಯನ್ ಏನಾದ್ರು ಹೋಯ್ತಂದರೆ ಎಂಟ್ರಿ ಪಾಯಿಂಟ್ ಹತ್ರ ಕ್ಲೋಸ್ ಮಾಡಿದ್ರೆ ಆಯಿತು, ಅಷ್ಟೇ, ಇನ್ನೇನಿಲ್ಲ. ಅರ್ಥ ಆಗ್ತದೆಯಾ? ಸ್ಟಿಲ್ ಪ್ರಾಫಿಟಲ್ಲಿರ್ತೀವಿ. ಬಟ್ ನೋಡಿ ಬಂಧುಗಳೇ, ಒಂದು ಟ್ರೇಡಲ್ಲಿ 1:1 ತೆಗೆದ್ರೂ ಕೂಡ ನೀವು ಇವರೇ ಅಲ್ಟಿಮೇಟ್ ಟ್ರೇಡರ್. ಆಲ್ರೆಡಿ ನಮಗೆ 289 ಪಾಯಿಂಟ್, ಆಲ್ರೆಡಿ 260 ಪಾಯಿಂಟ್ಗೆ ಬುಕ್ ಮಾಡಲಾಗಿದೆ 50%ನ. ಇವಾಗ ಸ್ಟಿಲ್ 234 ಪಾಯಿಂಟ್ ರನ್ನಿಂಗಲ್ಲಿದೆ. ಇವಾಗ ಕ್ಲೋಸ್ ಮಾಡೋದ್ರೂ ಕೂಡ ಪ್ರಾಫಿಟ್ ಅಲ್ವಾ ನಾವು? ಅರ್ಥ ಮಾಡ್ಕೊಳ್ಳಿ. ಈ ಥರ ಟ್ರೇಡ್ನ ಮಾಡಬೇಕಾಗತ್ತೆ. ಹೇಗೆ ಬೇಕಾಗೆಲ್ಲ ಮಾಡೋ ಹಾಗಿಲ್ಲ. ನೀವು ಯಾವ ಥರ ಎಂಟ್ರಿನ ತೊಗೊತೀರಿ ಅನ್ನೋದ್ರ ಮೇಲೆ ಹೋಗುತ್ತೆ ಬಂಧುಗಳೇ. ಆಮೇಲೆ ಇದನ್ನು ಯಾವ ಥರ ಅನಾಲಿಸಿಸ್ ಮಾಡ್ತೀರಿ ಅನ್ನೋದ್ರ ಮೇಲೆ ಹೋಗುತ್ತೆ. ಅರ್ಥ ಆಗ್ತದೆ ನೋಡಿ, ಇಲ್ಲಿ ಒಳ್ಳೆ ಸೆಲ್ಲಿಂಗ್ ಆಗಿದೆ, ಇಲ್ಲೂ ಕೂಡ ಒಳ್ಳೆ ಸೆಲ್ಲಿಂಗ್ ಆಗಿದೆ, ಪ್ರೈಸ್ ಮೇಲಕ್ಕೆ ಹೋಗಿದೆ. ಬಟ್ ಇಲ್ಲಾಗಿದೆ, ಬಟ್ ಇಲ್ಲಿ ಮೇಲಕ್ಕೆ ಹೋಗಿಲ್ಲ. ಯಾಕೆ? ಇಲ್ಲಿ ಯಾಕೆ ಕೊಟ್ಟಿಲ್ಲ ನಾವು? ಇಲ್ಲಿ ಯಾಕೆ ಕೊಟ್ವಿ ಸೆಲ್ಲಿಂಗ್ ಕಡೆ? ದಟ್ಸ್ ಎ ಕ್ಲಾರಿಟಿ ಇನ್ ದ ಮಾರ್ಕೆಟ್. ಇವಾಗ ಫರ್ದರ್ ನಮ್ಮ ಟಾರ್ಗೆಟ್ಗೋಸ್ಕರ ತಾಳ್ಮೆಯಿಂದ ಕಾಯುತ್ತೇವೆ. ಈ ರಾತ್ರಿಯ ಹೊತ್ತಲ್ಲಿ, ಬೆಳಗಿನ ಜಾವ ಅದ್ಭುತವಾದದ್ದು. ಯಾವುದೇ ಥರದ ಗಲಾಟೆ ಆಗಲಿ, ಗದ್ದಲಗಳಾಗಲಿ, ಇನ್ನೊಂದಾಗಲಿ ಏನೂ ಇಲ್ಲ. ನಿಷ್ಕಲ್ಮಶ ಪ್ರಶಾಂತವಾಗಿದೆ. ರಾತ್ರಿ 2:30 3 ಗಂಟೆ. ದೇವರು ಈ ಟೈಮಲ್ಲಿ
ಕೆಲವು ವ್ಯಕ್ತಿಗಳನ್ನು ಮಾತ್ರ ಎಬ್ಬಿಸುತ್ತದೆ. ಎಲ್ಲರನ್ನೂ ಕೂಡ ಎಬ್ಬರಿಸೋದಿಲ್ಲ. ಈ ಟೈಮಲ್ಲಿ ಯಾರು ಹೇಳ್ತಾರೆ ಅಂದರೆ, ದೇವರ ಸ್ಮರಣೆಯನ್ನು ಯಾರು ಮಾಡುತ್ತಾರೆ ಅವರಿಗೆ ಈ ಟೈಮು ಉತ್ತಮವಾದದ್ದು. ಅವರನ್ನು ಮಾತ್ರ ದೇವರು ಎಬ್ಬರಿಸುತ್ತದೆ, ಎದ್ದೇಳಿಸುತ್ತೆ. ಎಬ್ಬರಿಸ್ತದೆ ಅಂದರೆ ಗೊತ್ತಾಗೋದಿಲ್ಲ. ನಮ್ಮ ಹಳ್ಳಿ ಕಡೆ ಎಬ್ಬರಿಸ್ತೀವಿ ಕಣ್ಣ ಅಂತ ಹಿಂಗೆಲ್ಲ ಮಾತಾಡ್ತಾ ಇರ್ತೀವಿ. ಅದರಿಂದ ಎದ್ದೇಳಿಸುತ್ತೆ. ಈ ಒಂದು ಟೈಮ್ ಇದೆಯಲ್ಲ, ಲೈಫಲ್ಲಿ ನಾವು ಏನು ಗುರಿನ ಇಟ್ಕೊಂಡಿರ್ತೀವಿ ಆ ಗುರಿನ ಸಾಧನೆ ಮಾಡೋವಂಥ ಟೈಮ್ಗಳಿವೆಲ್ಲ. ಯಾರು ಗುರಿನ ಇಟ್ಕೊಂಡಿರ್ತಾರೆ ಅವ್ರಿಗೆ ಮಾತ್ರ ಈ ಟೈಮಲ್ಲಿ ದೇವರು ಏಳ್ಸೋದಕ್ಕೆ ಸಾಧ್ಯವಾಗುತ್ತೆ. 2:30, 3:30, 4:00 ಈ ಟೈಮ್ ಇದೆಯಲ್ಲ, ಅದು ಹೇಳೋದಕ್ಕಾಗೋದಿಲ್ಲ, ಬಾಯಲ್ಲಿ ಹೇಳೋದಕ್ಕಾಗೋದಿಲ್ಲ. ಮೈಯೆಲ್ಲ ರೋಮಾಂಚನ ಆಗುತ್ತೆ ಆ ಟೈಮು. ಎಲ್ಲರೂ ನಿದ್ದೆ ಮಾಡ್ತಾ ಇರ್ತಾರೆ. ಅಂಥ ಟೈಮಲ್ಲಿ ದೇವರು ಸ್ಮರಣೆಯಿಂದ ನಿಮ್ಮನ್ನು ಎಬ್ಬರಿಸುತ್ತೆ ಅಂದರೆ ಈ ಟೈಮಲ್ಲಿ ಯೋಚನೆ ಮಾಡಿ. ಅಂತಿಂಥ ಟೈಮೆಲ್ಲ ಬಂಧುಗಳೇ, ಜೀವನವನ್ನು ಬದಲಾಯಿಸುವಂಥ ಒಂದು ಟೈಮ್. ನೀವು ಸಕ್ಸಸ್ಫುಲ್ ಯಾವುದೇ ಒಂದು ಫೀಲ್ಡಲ್ಲಾಗಿರ್ಬೋದು, ಟ್ರೇಡಿಂಗು ಅಂತಲ್ಲ, ನೀವು ಎನಿ ಫೀಲ್ಡಲ್ಲಿ ನೀವು ಸಕ್ಸಸ್ಫುಲ್ ಆಗಬೇಕು ಅಂದರೆ ಈ ಟೈಮ್ಗಳು ಅತ್ಯಮೂಲ್ಯವಾದದ್ದು. ಆ ದೇವರ ಚರಣಗಳಿಗೆ ಇಲ್ಲಿಂದನೇ ಅಡ್ಬೀಳುತ್ತೇವೆ, ಸ್ಮರಣೆಯನ್ನು ಮಾಡುತ್ತೇವೆ, ಚಿರಋಣಿಯಾಗಿರುತ್ತೇವೆ. ಇಲ್ಲೊಂದು ಹಿಂಟನ್ನು ಕೊಡ್ತೇನೆ, ಒಂದು ಎಕ್ಸ್ಪೀರಿಯನ್ಸಲ್ಲಿ ನೋಡಿ. ಬೆಗ್ ಕ್ಯಾಂಡಲ್ಗಳು ಬರೋದಕ್ಕೆ ಶುರುವಾಗುತ್ತೆ ಇಲ್ಲಿ. ಬೆಗ್ ಕ್ಯಾಂಡಲ್ ಯಾರು ತರ್ತಾರೆ ಅನ್ನೋದು ಇಂಪಾರ್ಟೆಂಟ್ ನೋಡಿ. ಯಾರು ತರ್ತಾರೆ ಅನ್ನೋದಕ್ಕಿಂತ ಯಾರು ಹೇಳ್ತಾ ಇದ್ದಾರೆ ಅನ್ನೋದು ಇಂಪಾರ್ಟೆಂಟ್ ಇಲ್ಲಿ. ಇವಾಗ ಬಿಗ್ ಪ್ಲೇಯರ್ಸ್ ಏನು ಮಾಡ್ತಾರೆ ಅಂತ ಗೊತ್ತಿದ್ದ ಮೇಲೆ ನಾವು ಹೇಗೆ ಮಾಡ್ತೀವಿ ಅನ್ನೋದನ್ನ ಬಿಟ್ಬಿಡಿ. ಈಗ ಯಾರು ಹೇಳ್ತಾ ಇದ್ದಾರೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಬಿಗ್ ಪ್ಲೇಯರ್ಸ್ ಕ್ಯಾಂಡಲ್ ಬಂದೇ ಬರುತ್ತೆ, ನೋಡ್ತಾ ಇರಿ. ಇದೂ ಕೂಡ ಬಿಗ್ ಪ್ಲೇಯರ್ಸ್ ಇಲ್ಲಿ ಬಂದೇ ಬರುತ್ತೆ. ರೆಡ್ ಕ್ಯಾಂಡಲ್ಗಳು ಉರುಳುತ್ತೆ. ಹೇಗೆ ಉರುಳುತ್ತೆ ನಿಮ್ಮ ಕಣ್ಣು ಮುಂದೆ ನೋಡಿ, ಉರುಳುತ್ತಾ ಇದೆ. ಇಲ್ಲೊಂದು ರೆಡ್ ಕ್ಯಾಂಡಲ್ ಬಂತು, ಇನ್ನೊಂದು ಕ್ಯಾಂಡಲ್ ಬರ್ತಾ ಇದೆ, ಬಂದೇ ಬಿಡ್ತು ನೋಡಿ. ಬಂದೇ ಬಿಡ್ತು ಬಂಧುಗಳೇ. ನೋಡಿ ಇಲ್ಲಿ 350 ಪಾಯಿಂಟ್ ಬಂಧುಗಳೇ, ನಿಮ್ಮ ಕಣ್ಣು ಮುಂದೆ ನೋಡಿ. ಬಿಗ್ ಕ್ಯಾಂಡಲ್ಗಳು ಟಾರ್ಗೆಟ್ ಹತ್ರ ಬರ್ತಾ ಇದೆ. 375 ಪಾಯಿಂಟ್, 375 ಪಾಯಿಂಟ್, 379 ಪಾಯಿಂಟ್ ಬಂಧುಗಳೇ. ನಿಯರ್ ಟು ದಿ ಟಾರ್ಗೆಟ್ ಇದೆ. ಬಿಗ್ ಪ್ಲೇಯರ್ ಟಾರ್ಗೆಟ್ ಡನ್ ಅಂಡ್ ಡಸ್ಟೆಡ್ ಬಂಧುಗಳೇ. ಟಾರ್ಗೆಟ್ ಡನ್ ಅಂಡ್ ಡಸ್ಟೆಡ್, ಓಕೆನಾ. 400 ಪಾಯಿಂಟ್ ಟಾರ್ಗೆಟ್ ಡನ್ ಅಂಡ್ ಡಸ್ಟೆಡ್. ಇದು ಬಿಗ್ ಪ್ಲೇಯರು. ಮತ್ತು ಕೆಳಗಡೆ ಇನ್ನೂ ಪ್ರೈಸ್ ಬಂದೇ ಬರುತ್ತೆ. ಇನ್ನೊಂದು 400 ಪಾಯಿಂಟ್ ಟಾರ್ಗೆಟ್ ಡನ್ ಅಂಡ್ ಡಸ್ಟೆಡ್. ನಾವು ಓಕೆ ಇಲ್ಲಿವರೆಗೂ ಮತ್ತೆ ಎಕ್ಸ್ಪೆಕ್ಟ್ ಮಾಡ್ಬೋದಾಗಿರುತ್ತೆ ನೋಡಿ. ಬಿಗ್ ಪ್ಲೇಯರ್ 451 ಪಾಯಿಂಟ್ ಬಂಧುಗಳೇ, 451 ಪಾಯಿಂಟ್ ನೋಡಿ. ಬಂದುಬಿಡ್ತು 500 ಪಾಯಿಂಟ್ಸ್. ಇನ್ನೇನು ಬರ್ತದೆ ನೋಡಿ. ಬಿಗ್ ಕ್ಯಾಂಡಲ್ಗಳು, ಬಿಗ್ ಪ್ಲೇಯರ್ಸ್ 500 ಪಾಯಿಂಟ್ ಬಂಧುಗಳೇ. 500 ಪಾಯಿಂಟ್ ಸದ್ಯಕ್ಕೆ ಆಲ್ ಪೊಸಿಷನನ್ನು ಈ ಒಂದು 500 ಪಾಯಿಂಟ್ಸ್ ಹತ್ರ ಸಂಪೂರ್ಣವಾಗಿ ಕ್ಲೋಸ್ ಮಾಡಲಾಗಿದೆ. ಸಿಂಪಲ್ ಟ್ರೇಡಿಂಗ್ ಅರ್ಥ ಮಾಡ್ಕೊಳ್ಳಿ. ಸಿಂಪಲ್ ಆಗಿರುವಂಥ ಕಾನ್ಸೆಪ್ಟು. ಅಲ್ಲಿಗೆ ನೀವು ಅರ್ಥ ಮಾಡ್ಕೊಳ್ಳಿ. ಬಿಗ್ ಪ್ಲೇಯರ್ಗಳು ಉರುಳಿಸ್ತಾರೆ ಅಂದರೆ ಕ್ಯಾಂಡಲ್ಗಳನ್ನ ಸೇಮ್ ಆಗಿದೆ, ನೋ ಚೇಂಜಸ್. ಕರೆಕ್ಟಾ? ಸೇಮ್ ಲೈವ್ ಮಾರ್ಕೆಟ್. ಈ ಥರ ಟ್ರೇಡನ್ನು ಮಾಡಬೇಕು ಬಂಧುಗಳೇ. ಇದು ಟ್ರೇಡಿಂಗ್ ಅಂದರೆ ಟ್ರೇಡನ್ನು ಎಲ್ಲರೂ ಮಾಡ್ತಾರೆ ಬಂಧುಗಳೇ. ನಾವು ಹೇಗೆ ಮಾಡ್ತೀವಿ ಮಾತಾಡ್ಬೇಕಾದ್ರೆ ಮೈಯೆಲ್ಲ ರೋಮಾಂಚನ ಆಗುತ್ತೆ ನಮಗೆ. ಎಂಥ ಒಂದು ಟ್ರೇಡಿಂಗಲ್ಲಿ ಎಡ್ಜನ್ನು ಹಿಡಿಬೇಕು ನಾವು. ಬಿಗ್ ಪ್ಲೇಯರ್ ಹೇಗಿದ್ದಾರೆ ಅಂತ ಯಾರಿಗೂ ಗೊತ್ತಿಲ್ಲ. ಬಿಗ್ ಪ್ಲೇಯರ್ ಹೇಗಿದ್ದಾರೆ ಅಂತ ಕರ್ನಾಟಕದಲ್ಲಿ ನೋಡಿ, ಈ ಥರ ಇದ್ದಾರೆ, ಗೊತ್ತಾಯ್ತಾ? ಹೀಗಿರ್ತಾರೆ ನೋಡಿ. ನಾವು ಮಾತಾಡಬೇಕಾದ್ರೆ ನೋಡಿ, ಒಂದು ಅನಾಲಿಸಿಸ್ ಮಾಡಬೇಕಾದ್ರೆ ನಿಮಗೆ ಮೈಯೆಲ್ಲ ರೋಮಾಂಚನ ಆಗ್ತದೆ ಅಂದರೆ ಯು ಆರ್ ಎ ಪರ್ಫೆಕ್ಟ್ ಟ್ರೇಡರ್. ಇದನ್ನು ನನ್ನ ಎಕ್ಸ್ಪೀರಿಯನ್ಸಲ್ಲಿ ಹೇಳ್ತಾ ಇದ್ದೀನಿ ಬಂಧುಗಳೇ. ಪ್ರತಿಯೊಬ್ಬರೂ ಸರಿಯಾದ ಮಾರ್ಗದಲ್ಲಿ ಸರಿಯಾದ ರೀತಿಯಲ್ಲಿ ಕಲಿತುಕೊಂಡು ಮಾಡಿ. ಸುಮ್ಮನೆ ಹೇಗೆ ಬೇಕು ಹಾಗೆಲ್ಲ ಮಾಡೋದಕ್ಕೆ ಹೋಗಬೇಡಿ ನೋಡಿ. ಒಂದು ಸ್ಟ್ರಾಟಜಿನ ಅಪ್ಲೈ ಮಾಡಬೇಕಂದ್ರೆ ಅದರದ್ದೇ ಆದ ಹಿನ್ನೆಲೆ ಇರಬೇಕು. ಯಾಕೆ ಅಪ್ಲೈ ಮಾಡ್ತಾ ಇದ್ದೀನಿ ಅಂತ ಗೊತ್ತಿರಬೇಕು ಬಂಧುಗಳೇ. ಏನಕ್ಕೆ ಅಪ್ಲೈ ಮಾಡ್ತಾ ಇದ್ದೀರಿ ಅಂತ ಗೊತ್ತಿರಬೇಕು. ಸುಮ್ಮನೆ ಅಪ್ಲೈ ಮಾಡೋದಲ್ಲ. ಏನಕ್ಕೆ ಅಪ್ಲೈ ಮಾಡ್ತಾ ಇದ್ದೀರಿ ಅಂತ
ತಿಳ್ಕೊಂಡು ಮಾಡಬೇಕಾಗುತ್ತೆ. ಇದೆಲ್ಲನೂ ಕೂಡ ನಮ್ಮ ಕೋರ್ಸಸ್ಸಲ್ಲಿರುತ್ತೆ. ಇಂಟ್ರೆಸ್ಟ್ ಇದ್ದವರು ಕೋರ್ಸ್ಗೆ ಅಟೆಂಡ್ ಆಗಬಹುದಾಗಿರುತ್ತೆ. ಅಲ್ಲಿಗೆ 500 ಪಾಯಿಂಟ್ಸ್ಗೆ ಈ ಒಂದು ಟ್ರೇಡನ್ನು ಸಂಪೂರ್ಣವಾಗಿ ಕ್ಲೋಸ್ ಮಾಡಲಾಗಿದೆ. ಅಲ್ಲಿಗೆ ಜಸ್ಟ್ 189 ಪಾಯಿಂಟ್ಸ್ ಎಸ್ಸಲ್ಲಿದೆ. ರಿಸ್ಕ್ ರಿವಾರ್ಡ್ಗೆ ಕನ್ವರ್ಟ್ ಮಾಡಿದ್ರೆ ನಿಯರ್ ಟು ಇದೆ 1:3. ರಿಸ್ಕ್ ರಿವಾರ್ಡ್ ಟ್ರೇಡ್ ಡನ್ ಆ್ಯಂಡ್ ಡಸ್ಟೆಡ್ ಅಂತ ಹೇಳ್ತಾ, ಈ ಒಂದು ಟ್ರ್ಯಾಪಿಂಗ್ ಆಕ್ಟಿವಿಟಿ ಐಡೆಂಟಿಫಿಕೇಷನ್ ಮಾಡಿ ಅದರ ಜೊತೆಗೆ ಲಕ್ಷ್ಮಣ ರೇಖಾ ಸ್ಟ್ರಾಟಜಿಯನ್ನು ಅಪ್ಲೈ ಮಾಡಿ ಟ್ರೇಡ್ ಮಾಡಿರುವಂಥ ಈ ಒಂದು ಟ್ರೇಡಿಂಗ್ನ ಇನ್ಫಾರ್ಮೇಷನ್ ಹೇಗಿತ್ತು ಎಂಬುದನ್ನು ನಿಮ್ಮ ಒಂದು ಅತ್ಯಮೂಲ್ಯವಾದ ಕಮೆಂಟ್ ಮುಖಾಂತರ ತಿಳಿಸ್ಕೊಡ್ತೀರೋ ಬಿಡ್ತೀರೋ, ಯುವರ್ ಚಾಯ್ಸ್. ಇಂಥ ವೀಡಿಯೋಗೆ ತಿಳಿಸ್ತೀನಿ, ಇನ್ಯಾವುದಕ್ಕೆ ತಿಳಿಸ್ತೀರಾ? ಇಂಥ ವೀಡಿಯೋಗೆ ಲೈಕ್ ಮಾಡಿ ಇನ್ಯಾವುದಕ್ಕೆ ಲೈಕ್ ಮಾಡ್ತೀರಾ? ನಮ್ಮ ಕನ್ನಡಿಗರಿಗೆ ಏನು ಅನ್ನಿಸ್ಬೇಕು ಗೊತ್ತಾ? ಈ ಲೆವೆಲಲ್ಲಿ ಒಬ್ಬ ಸಾಮಾನ್ಯ ರೈತನ ಮಗ ಮಾಡ್ತಾ ಇದ್ದಾನೆ ಅಂದರೆ ನಮ್ಮ ಕೈಲಿ ಆಗಲ್ಲ, ನಮ್ಮ ಕೈಲಿ ಯಾಕೆ ಆಗಲ್ಲ ಅನ್ನೋದು ನಿಮ್ಮ ಮನಸ್ಸಲ್ಲಿ ಬರಬೇಕ್ರಿ. ಆವಾಗಲೇ ಕಮೆಂಟು, ಲೈಕು, ಡಿಸ್ಲೈಕು, ಯಾರ್ಯಾರು ಏನೇನು ಮಾಡ್ತಾರೆ ಅಂತ ನನಗೆ ಗೊತ್ತು. ಓಕೆನಾ, ಯಾರು ಆಕ್ಟಿವ್ ಆಗಿರ್ತಾರೋ ಅಂತ ಗೊತ್ತು ಅಂತ ಹೇಳ್ತಾ, ಈ ಒಂದು ಅತ್ಯದ್ಭುತವಾದ ಒಂದು ಟ್ರೇಡ್ನ ಇಲ್ಲಿಗೆ ಕ್ಲೋಸ್ ಮಾಡಲಾಗುತ್ತಿದೆ ಬಂಧುಗಳೇ. ಯಾರ್ಯಾರು ನಮ್ಮ ಯೂಟ್ಯೂಬ್ ಚಾನೆಲ್ನ ನೋಡ್ತಾ ಇದ್ದೀರಾ, ಪ್ರತಿಯೊಬ್ಬ ನಮ್ಮ ಕನ್ನಡಿಗರಿಗೂ ಇಲ್ಲಿಂದನೇ ಈ ರಾತ್ರಿಯಲ್ಲಿ ಶುಭವಾಗಲಿ ಅಂತ ಹೇಳ್ತಾ, ನೋಡುತ್ತಿರುವ ಪ್ರತಿಯೊಬ್ಬ ನಮ್ಮ ಕನ್ನಡಿಗರಿಗೂ ತುಂಬು ಹೃದಯದ ಧನ್ಯವಾದಗಳನ್ನು ತಿಳಿಸುತ್ತೇನೆ.